ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಆಲೂ ಪರೋಟನ ಹೇಗೆ ಮಾಡೋದು ಅಂತ ನೋಡೋಣ. ಅದರಲ್ಲೂ ಡಾಬಾ ಶೈಲಿಯಲ್ಲಿ ಆಲೂ ಪರೋಟನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಈ ಪರೋಟನ ಮಾಡ್ಕೊಬೋದು. ಮೊದಲಿಗೆ ನಾನಿಲ್ಲಿ ಒಂದು 4 ಆಲೂಗೆಡ್ಡೆನ ಎರಡೆರಡು ಭಾಗಗಳಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಸಣ್ಣಗಿರೋವಂಥ ಆಲೂಗೆಡ್ಡೆನ ಉಂಡೆಯಾಗಿ ಹಾಗೆ ಸೇರಿಸ್ಕೊತಾ ಇದ್ದೀನಿ. ದಪ್ಪಗಿರೋವಂಥ ಆಲೂಗೆಡ್ಡೆನ 2 ಭಾಗಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಂತರ ಇದನ್ನ ಕುಕ್ಕರಲ್ಲಿ ಹಾಕ್ಕೊಂಡು 1 ವಿಷಿಲ್ ಕೂಗಿಸ್ಕೊಳ್ಳೋಣ. 1 ವಿಷಿಲ್ಗೆ ಸಾಕಾಗುತ್ತೆ, ನೀಟಾಗಿ ಬೇಯುತ್ತೆ. ನಂತರ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನಿಮಗೆ ಆಲೂ ಪರೋಟ ಎಷ್ಟು ಬೇಕು ಆ ಮೆಷರ್ಮೆಂಟಲ್ಲಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ನಾನು ತೊಗೊಂಡಿರೋ ಅಂಥ ಹಿಟ್ಟಲ್ಲಿ ಸುಮಾರು ಒಂದು 8ರಿಂದ 10 ಪರೋಟ ರೆಡಿ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಒಂದೇ ಸಲ ನೀರು ಸೇರಿಸೋದ್ರಿಂದ ನಮಗೆ ಮೆಷರ್ಮೆಂಟ್ ಗೊತ್ತಾಗೋದಿಲ್ಲ, ತುಂಬ ತೆಳು ಆಗಿಬಿಡುತ್ತೆ ಅಥವಾ ಗಟ್ಟಿಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಕಲಿಸ್ತಾ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನ ನೀಟಾಗಿ ಕಲಿಸ್ಕೊಳ್ಳೋಣ. ಸ್ಕೂಲ್ ಟಿಫನ್ ಬಾಕ್ಸ್ಗೆ ಏನಪ್ಪ ತಿಂಡಿ ಮಾಡೋದು ಅನ್ನೋದು, ಡೈಲಿ ಒಂದೊಂದು ರೀತಿ ತಿಂಡಿ ಮಾಡಬೇಕು, ಏನಪ್ಪ ಮಾಡೋದು ಅನ್ನೋದು ಟೆನ್ಷನ್ ಆಗ್ತಿರುತ್ತೆ. ಆವಾಗ ಒಂದೊಂದು ಸಲ ಈ ರೀತಿ ಮಾಡಿ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು. ನೋಡಿ, ಈ ಹದಕ್ಕೆ ನಾನು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ, ಅಂದರೆ ಪರೋಟ ಹಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಇನ್ನೂ ಚೆನ್ನಾಗಿ ಒಂದು 5 ನಿಮಿಷ ನಾದ್ತೀನಿ. ಆನಂತರ ಎಲ್ಲ ನಾದಿದ ನಂತರ ಮೇಲ್ಗಡೆ ಇನ್ನು ಸ್ವಲ್ಪ ಎಣ್ಣೆ ಎಲ್ಲ ಸವರಿ ಒಂದು 10 ನಿಮಿಷ ಇದನ್ನ ರೆಸ್ಟಲ್ಲಿ ಬಿಡೋಣ. ಒಂದು ಒದ್ದೆ ಬಟ್ಟೆ ಅಥವಾ ಒಂದು ನಾರ್ಮಲ್ ಆಗಿರೋಂಥ ಬಟ್ಟೆನ ಮುಚ್ಚಿಬಿಟ್ಟು ಹಿಟ್ಟನ್ನ ನೆನೆಲಿಕ್ಕೆ ಬಿಡೋಣ. ಹಿಟ್ಟು ನೆನೆ ಅಷ್ಟರಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಆಲೂಗೆಡ್ಡೆ ಬೆಂದ ನಂತರ ನಾನು ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಈ ರೀತಿ ಎಲ್ಲ ಮ್ಯಾಶ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ತಣ್ಣಗಾದ ನಂತರನೇ ಇದನ್ನ ನೀವು ಉಪಯೋಗಿಸ್ಕೋಬೇಕಾಗತ್ತೆ. ಮತ್ತು ಆಲೂಗೆಡ್ಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಒಳಗಡೆ ಏನಾದರೂ ಸ್ವಲ್ಪ ಬೆಂದಿಲ್ಲ ಅಂತಂದರೆ ಈ ರೀತಿ ಎಲ್ಲ ಗಂಟು ಥರ ಇದ್ದರೆ ಪರೋಟ ಒಸಿಯೋದಕ್ಕೆ ನೀಟಾಗಿ ಆಗೋದಿಲ್ಲ. ನೋಡಿ, ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು ಪರೋಟಗೆ ಆಲೂನ. ಉಪ್ಪೆಲ್ಲ ಹಾಕ್ಕೊಂಡು ಬೇಯಿಸ್ಲಿಕ್ಕೆ ಹೋಗಬೇಡಿ, ನೀರು ಬಿಟ್ಕೊಂಡ್ಬಿಡುತ್ತೆ. ನೀರು ಬಿಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಸ್ಟಫಿಂಗ್ಗೆ. ನೋಡಿ, ಈ ರೀತಿ ಕೈಯಲ್ಲಿ ನಾವು ಹಿಡಿದ್ರೆ ಅದು ನಮ್ಗೆ ಅಂಟಬಾರ್ದು. ಆ ರೀತಿ ಆಲೂ ರೆಡಿಯಾಗಿರಬೇಕು. ಹಿಂಗಿದ್ರೆ ಕರೆಕ್ಟಾಗಿದೆ ಆಲೂ ಅಂತ. ನೀವಿನ್ನೇನು ಪರೋಟ ಒಸಿತೀರಾ ಅಂತ ಅನ್ನುವಾಗ್ಲೇ ಸ್ಟಫಿಂಗ್ನ ರೆಡಿ ಮಾಡ್ಕೊಬೇಕು. ಮುಂಚೆನೇ ಮಾಡಿಟ್ಬಿಟ್ರೆ ನೀರು ಬಿಟ್ಕೊಬಿಡುತ್ತೆ. ನಂತರ ಒಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು 4 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ. ನಂತರ ಗರಂ ಮಸಾಲ ಮತ್ತು ಜೀರಿಗೆ ಪುಡಿ, ನಂತರ ಚಾಟ್ ಮಸಾಲ ಪೌಡರು ಎಲ್ಲನೂ ಅರ್ಧ ಟೇಬಲ್ ಸ್ಪೂನ್ ತೊಗೋಬೇಕಾಗತ್ತೆ. ನಂತರ ಒಂದು ಚಿಟಿಕೆ ಆಗುವಷ್ಟು ಅರಿಶಿನದ ಪುಡಿ, ನಂತರ ಅಜ್ವೈನ್ ಇರುತ್ತಲ್ವ ಅದು ಸ್ವಲ್ಪ, ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕೊರಿಯಂಡರ್ ಪೌಡರ್ ಅಂದರೆ ಧನಿಯಾ ಪುಡಿನ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚಾಟ್ ಮಸಾಲ ಇಲ್ಲ ಅಂತಂದರೆ ಆಮ್ಚೂರ್ ಪೌಡರ್ ಇರುತ್ತಲ್ವ ಅದನ್ನ ಸೇರಿಸ್ಕೊಳ್ಳಿ. ಆಮ್ಚೂರ್ ಪೌಡರ್ ಅಥವಾ ಚಾಟ್ ಮಸಾಲ ಯಾವುದಾದ್ರೂ ಒಂದು ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನೆಲ್ಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಹೊಸ್ದಾಗಿ ಅಡುಗೆ ಕಲಿಯೋರ್ಗಾದರೆ ಈರುಳ್ಳಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಫಸ್ಟ್ ಈರುಳ್ಳಿ ಹಾಕ್ದಿರಾ ಬೇರೆ ಐಟಮ್ಸ್ ಎಲ್ಲ ನಾನು ತೋರಿಸಿದ್ದೀನಲ್ವ ಅದನ್ನ ಹಾಕ್ಕೊಂಡು ನೀವು ಫಸ್ಟ್ ಮಾಡಿ. ಆನಂತರ ನಿಮ್ಗೆ ಚೆನ್ನಾಗಿ ಅಭ್ಯಾಸ ಆಗಿದೆ ಅಂತ ಅನ್ನುವಾಗ ಈರುಳ್ಳಿನ ಸೇರಿಸ್ಕೊಳ್ಳಿ. ಯಾಕಂದರೆ ಈರುಳ್ಳಿ ಸೇರಿಸಿರೋದ್ರಿಂದ ಪರೋಟ ಒಸಿಲಿಕ್ಕೆ ಸ್ವಲ್ಪ ಪರೋಟ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಹೊಸಿದ್ರೆ ಏನು ತೊಂದರೆ ಇಲ್ಲ. ಹೊಸ್ದಾಗಿ ಅಡುಗೆ ಕಲಿಯೋರಾದರೆ ಸ್ವಲ್ಪ ಆದಷ್ಟು ಅವಾಯ್ಡ್ನೇ ಮಾಡಿ. ಬಟ್ ಈರುಳ್ಳಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಮಗೆ ಹೊಸಿಲಿಕ್ಕೆಲ್ಲ ಚೆನ್ನಾಗಿ ಬರುತ್ತೆ ಅಂತಂದರೆ ಧಾರಾಳವಾಗಿ ಈರುಳ್ಳಿನ ಸೇರಿಸ್ಕೋಬೋದು. ನೋಡಿ, ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ. ಇಷ್ಟೇ ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು. ಸೇಮ್ ಡಾಬಾ ಶೈಲಿಯಲ್ಲೇ ಇರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ತೋರಿಸ್ತಾ ಇದ್ದೀನಲ್ವ ಈ ಅಳತೆಯಲ್ಲಿ ಎಲ್ಲ ಸ್ಟಫಿಂಗ್ನೂ ಉಂಡೆನ ಮಾಡ್ಕೊಂಡು ಮುಂಚೆನೇ ಇಟ್ಕೊಬಿಡಿ. ಮುಂಚೆನೇ ಉಂಡೆ ಮಾಡ್ಕೊಂಡು ಇಟ್ಟರೆ ಈರುಳ್ಳಿ ಹಾಕಿರೋದ್ರಿಂದ ನೀರು ಬೀಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಮುಂಚೆನೇ ಈ ರೀತಿ ಉಂಡೆಗಳಾಗಿ ಮಾಡ್ಕೊಂಬಿಡಿ. ನೀವು ಪರೋಟ ಹೊಸಿವಾಗ ಈಸಿನೂ ಆಗುತ್ತೆ ಮತ್ತು ನೀರು ಬಿಟ್ಕೊಳ್ಳೋದು ಇಲ್ಲ. ನೋಡಿ, ಉಳಿದಿರೋಂಥ ಎಲ್ಲ ಹಾಲನ್ನು ನಾನು ಇದೇ ರೀತಿ ಉಂಡೆಗಳಾಗಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ,
ನೋಡಿ ನನಗಿಷ್ಟ ಆಲೂಗೆಡ್ಡೆಯಿಂದ 9 ಉಂಡೆಗಳಾಗಿ ರೆಡಿಯಾಗಿದೆ. ಅಂದರೆ ಒಂದು 9 ಪರೋಟ ನಾನು ಈಸಿಯಾಗಿ ಇಷ್ಟು ಆಲೂಯಿಂದ ಮಾಡ್ಕೊಬೋದು. ನೋಡಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ. ಅಂದರೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ಒಂದು 10 ನಿಮಿಷ ಹಿಡಿತು. ಅಷ್ಟರಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ. ಅದನ್ನು ಮತ್ತೆ ನಾವು ನೀಟಾಗಿ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಹಿಟ್ಟು ಇವಾಗ ಇನ್ನೂ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ನೀವೇನಾದರೂ ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ಅಂತಂದರೆ ಇದೇ ಹದವಾಗಿ ಮಾಡ್ಕೊಳ್ಳಿ. ಚಪಾತಿನೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನಂತರ 2 ಮೀಡಿಯಮ್ ಚಪಾತಿನ ಒಸೆಯುವಷ್ಟು ಹಿಟ್ಟನ್ನ ಒಂದೇ ಸಲ ನಾವು ತೊಗೋಬೇಕಾಗತ್ತೆ. ನಾನು ತೋರಿಸ್ತಾ ಇದ್ದೀನಲ್ವ, ಇಷ್ಟು ದಪ್ಪನಾಗಿ ಉಂಡೆನ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನಾವು ದಪ್ಪದಾಗೆ ನಾವು ಆಲೂ ಪರೋಟನ ಮಾಡೋದ್ರಿಂದ ಸ್ವಲ್ಪ ಹಿಟ್ಟನ್ನ ಜಾಸ್ತಿನೇ ತೊಗೋಬೇಕಾಗತ್ತೆ. ನಂತರ ಮಾಮೂಲಿ ನಾವು ಚಪಾತಿ ಹಿಟ್ಟನ್ನ ಒಸಿಲಿಕ್ಕೆ ಹೇಗೆ ನಾವು ಗೋಧಿ ಹಿಟ್ಟೆಲ್ಲ ಸ್ಪ್ರೆಡ್ ಮಾಡ್ಕೋತೀವೋ ಆ ರೀತಿ ಹಿಟ್ಟನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಒಂದು ಮೀಡಿಯಮ್ ಅಳತೆಯಲ್ಲಿ ಇದನ್ನ ಒಸಿಬೇಕಾಗತ್ತೆ. ನಾನು ತೋರಿಸ್ತಿದ್ದೀನಲ್ವ, ಆ ಅಳತೆಯಲ್ಲಿ ನೀವು ಚಪಾತಿ ಹಿಟ್ಟನ್ನ ಒಸ್ಕೊಂಡು ರೆಡಿ ಮಾಡಿಕೊಂಡ್ರೆ ಸಾಕು. ನೋಡಿ ಇಷ್ಟು ಅಗಲವಾಗಿ ನಾವು ಪರೋಟಾಗೆ ಚಪಾತಿನ ಒಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ ನಾನು ಇಷ್ಟು ದಪ್ಪದಾಗಿ ನಾನು ಚಪಾತಿನ ಒಸ್ಕೊಂಡಿದ್ದೀನಿ ಆಲೂ ಪರೋಟಾಗೆ. ನಂತರ ನಾವು ಮಾಡ್ಕೊಂಡಿರೋವಂಥ ಸ್ಟಫಿಂಗ್ನ ಇದರೊಳಗೆ ಫಿಲ್ ಮಾಡ್ಕೊಳ್ಳೋಣ. ನಿಧಾನವಾಗಿ ಈ ರೀತಿ ಫಿಲ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಫಿಲ್ ಮಾಡ್ಕೊಳ್ಳಿ. ನಂತರ ಮೇಲ್ಗಡೆ ಇರೋವಂಥ ಹಿಟ್ಟನ್ನೆಲ್ಲ ಹೀಗೆ ಟ್ವಿಸ್ಟ್ ಮಾಡಿಬಿಟ್ಟು ಮೇಲ್ಗಡೆ ಇರೋವಂಥ ಉಳಿದಿರೋ ಹಿಟ್ಟನ್ನೆಲ್ಲ ತೆಗೆದ್ಬಿಟ್ಟು ನಾವು ಸೈಡಲ್ಲಿ ಇಟ್ಕೋಬೋದು. ಜಾಸ್ತಿ ಆಗುತ್ತೆ ಹಿಟ್ಟು ಟ್ವಿಸ್ಟ್ ಮಾಡಿದಾಗ, ಅದನ್ನ ಎತ್ತಿಟ್ಕೊಳ್ಳೋಣ. ನಂತರ ಕೈಯಲ್ಲೇ ಇದನ್ನ ಸುತ್ತಲೂ ನಾವು ರೌಂಡ್ ನೀಟಾಗಿ ಮಾಡ್ಕೋಬೇಕಾಗತ್ತೆ. ಒಳಗಡೆ ಇರೋವಂಥ ಸ್ಟಫಿಂಗ್ ಎಲ್ಲ ನೀಟಾಗಿ ಸುತ್ತಲೂ ನೀಟಾಗಿ ಕೂರಬೇಕಾಗತ್ತೆ. ಕೈಯಲ್ಲೇ ನಾವು ನೀಟಾಗಿ ಪ್ರೆಸ್ ಮಾಡಿಕೊಂಡು ನೀಟಾಗಿ ಇದನ್ನ ಲಟ್ಟಿಸ್ಕೋಬೇಕಾಗತ್ತೆ. ನಿಧಾನವಾಗಿಯೇ ಲಟ್ಟಿಸ್ಕೊಳ್ಳಿ ಇದನ್ನು, ಯಾಕಂದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಅಂದರೆ ನಿಧಾನವಾಗಿ ನಾವು ಲಟ್ಟಿಸ್ಕೊಂಡ್ರೆ ಏನು ಸಮಸ್ಯೆ ಇರೋದಿಲ್ಲ. ಸ್ವಲ್ಪ ಚಪಾತಿ ಒಸೆಯೋದಕ್ಕಿಂತ ಸ್ವಲ್ಪ ನಿಧಾನವಾಗಿ ಇದನ್ನ ಲಟ್ಟಿಸ್ಕೋಬೇಕಾಗತ್ತೆ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ಗೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಬ್ರೇಕ್ಫಾಸ್ಟ್ ರೆಸಿಪೀಸು, ಡಿನ್ನರ್ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಯಾವುದೇ ರೆಸಿಪಿ ಬೇಕು ಅಂದರೂ ನಾನು ಕಮೆಂಟ್ ಮೂಲಕ ತಿಳಿಸಿ ಯಾವ ರೆಸಿಪಿ ಬೇಕು ಅಂತ. ನಾನು ನಿಮ್ಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಪರೋಟ ಲಟ್ಟಿಸ್ಕೊಂಡಿದ್ದು ಆಗಿದೆ. ನಾನು ಯಾವ ಅಳತೆಯಲ್ಲಿ ತೋರಿಸಿದ್ದೀನಿ ಆ ಅಳತೆಯಲ್ಲೇ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಮಾಡೋರು. ನೋಡಿ ಇಷ್ಟು ದಪ್ಪನಾಗಿರಬೇಕು ಪರೋಟ. ನಾನು ತೋರಿಸ್ತೀನಿ ಎಷ್ಟು ದಪ್ಪನಾಗಿದೆ ಅಂತ. ನೋಡಿ ಚಪಾತಿಗಿಂತ ಇನ್ನು ಸ್ವಲ್ಪ ದಪ್ಪನಾಗಿದೆ. ನಂತರ ಒಂದು ಕವಲಿನ ನಾನು ಕಾಯ್ಲಿಕ್ಕೆ ಇಟ್ಟಿದ್ದೆ. ಮೊದಲಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಆನಂತರ ಪರೋಟನ ಸೇರಿಸ್ಕೊಳ್ಳೋಣ. ಡಾಬಾದಲ್ಲೆಲ್ಲ ತುಂಬ ಎಣ್ಣೆನ ಉಪಯೋಗಿಸ್ತಾರೆ. ನಾವು ಮನೇಲೇ ಮಾಡುವಾಗ ತುಪ್ಪ ಅಥವಾ ಎಣ್ಣೆನ ಸ್ವಲ್ಪ ಕಡಿಮೆನೇ ಉಪಯೋಗಿಸ್ಕೊಳ್ಳೋಣ. ತುಪ್ಪ ಆದರೆ ಏನು ತೊಂದರೆ ಇಲ್ಲ. ಎಣ್ಣೆ ಆದಷ್ಟು ಸ್ವಲ್ಪ ಕಡಿಮೆನೇ ಉಪಯೋಗಿಸಿ ಮಕ್ಕಳು ಕೊಡೋದಾದರೆ. ನೀವು ತುಪ್ಪ ಸ್ಪ್ರೆಡ್ ಮಾಡ್ಕೋತೀರಾ ಅಂತಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆನೇ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಎಲ್ಲ ನಾವು ಪರೋಟಾಗೆಲ್ಲ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. 2 ಬದಿನಲ್ಲೂ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ಪರೋಟನ ಮೊಸರು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಬೆಣ್ಣೆ ಜೊತೆನಾದರೂ ತಿನ್ಬೋದು. ತುಪ್ಪ, ಬೆಣ್ಣೆ ಮತ್ತು ಮೊಸರು ಇದೆಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮೀಡಿಯಂ ಫ್ಲೇಮಲ್ಲೇ 2 ಬದಿನಲ್ಲೂ ಬೇಯಿಸ್ಕೊಂಬಿಟ್ರೆ ಡಾಬಾ ಶೈಲಿಯಲ್ಲಿ ಒಳ್ಳೆ ರುಚಿಯಾಗಿರೋಂಥ ಪರೋಟ ರೆಡಿನೇ ಆಗೋಗ್ಬಿಡುತ್ತೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಡಾಬಾ ಶೈಲಿಯಲ್ಲಿ ನಾವು ಪರೋಟನ ಮಾಡ್ಕೋಬೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.